ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಕಾಂಪ್ಲೆಕ್ಸ್ ನಂಬರ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ನೋಡಿ ಏನು ಹೇಳ್ತಿದೆ ಅಂದರೆ, ಇಫ್ 3x ಪ್ಲಸ್ ಐ ಟೈಮ್ಸ್ 4x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 6 ಮೈನಸ್ ಐ. ಓಕೆ, if 3x plus I times 4x minus y is equals to 6 minus I, where x and y are real numbers, then the values of x and y are respectively. Okay, values of x and y ಏನಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಬಿಫೋರ್ ದ್ಯಾಟ್ ಸ್ಟೂಡೆಂಟ್ಸ್, ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇದೆ. ಓಕೆ, ಸೊ ಕೀ ಕಾನ್ಸೆಪ್ಟ್ ಏನು ಹೇಳ್ತಿದೆ ನೋಡಿ. ಇಫ್ ಸಪೋಸ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ಅಂದರೆ z1, z2 be any two complex numbers belonging to complex numbers. Okay, ಇವಾಗ if z1 is equals to z2 ಅಂದರೆ if your x1 plus iy1 is equals to x2 plus iy2, ಈ ರೀತಿ ಇದ್ದರೆ ನಾವು ಏನು ಮಾಡ್ಬೋದು, the real part and the imaginary part of the complex numbers can be equated. ಅಂದರೆ your real part of z1 is equals to real part of z2. That is nothing but x1 is equal to x2. And similarly, imaginary part of z1 is equals to imaginary part of z2, which is nothing but your y1 equal to y2. So ಈ ಥರ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಈಕ್ವಲ್ ಇದ್ದರೆ ಸ್ಟೂಡೆಂಟ್ಸ್ ಅದರದ್ದು ಇಮ್ಯಾಜಿನರಿ ಪಾರ್ಟ್ ಮತ್ತು ರಿಯಲ್ ಪಾರ್ಟ್ ಈಕ್ವೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ, ದೇ ಹ್ಯಾವ್ ಗಿವನ್ ದ್ಯಾಟ್ 3x ಪ್ಲಸ್ ಐ ಟೈಮ್ಸ್ 4x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 6 ಮೈನಸ್ ಐ. ಸೊ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಇಫ್ ಐ ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. Okay, equating the real and imaginary part, ಏನು ಸಿಗುತ್ತೆ, from here I'll get 3x is equals to 6 and imaginary part equate ಮಾಡಿದರೆ ಇದು real part ಆಯಿತು. equating this your real part with real part of this. ಇವಾಗ next imaginary part, this with what, this, correct. ಬಟ್ ಇಲ್ಲೇನಿದೆ, ಮೈನಸ್ ಸೈನ್ ಇದೆ, ಅದನ್ನು ಒಂದು ನೆನಪಿಟ್ಕೋಬೇಕು ಸ್ಟೂಡೆಂಟ್ಸ್. ಸೊ your 4x minus y is equal to minus of 1, correct. ಸೊ ಈ ಮೈನಸ್ ಮಿಸ್ ಮಾಡಿದರೆ ಆನ್ಸರ್ ತಪ್ಪಾಗುತ್ತೆ. ಸೊ ರಿಮೆಂಬರ್, ಯು ಶುಡ್ ರಿಮೆಂಬರ್ ದಿಸ್ -1 ಸೈನ್. ನೆಕ್ಸ್ಟ್ ನೋಡಿ, ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ಏನಾಗುತ್ತಂತ, ಎಕ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6 ಡಿವೈಡೆಡ್ ಬೈ 3, ದಟ್ ಈಸ್ ನಥಿಂಗ್ ಬಟ್ 2. ಸೊ ಎಕ್ಸ್ ವ್ಯಾಲ್ಯೂ 2 ಅನ್ನು ಬಂತು. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಓವರ್ ಹಿಯರ್, ದಟ್ ಈಸ್ 4 times 2 minus y is equals to -1, ಕರೆಕ್ಟ್. ಆರ್ 4 2s are 8, -1 ಈ ಕಡೆ ತೊಗೊಂಡು ಬಂದರೆ +1, y if I take this side it will be plus y. So therefore y value is equals to what, 9, and these are the required values of x and y. So ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ ಬಿ 2,9 is the correct choice for this question. ಸೊ ಯಾವ ರೀತಿ ಬಂತು ಸ್ಟೂಡೆಂಟ್ಸ್, ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರುವ ವಿಡಿಯೋಲಿ ಈ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.